ನಾಪಕ್ಲು ಸಮೀಪದ ಮೂರ್ನಾಡು ಬಲಮುರಿ ರಸ್ತೆಯುದ್ದಕ್ಕೂ ಕಾಡು ಗಿಡಗಂಟಿಗಳು ಬೆಳೆದಿದ್ದು ವಿದ್ಯುತ್ ಸಂಪರ್ಕ ಲೈನ್ಗೆ ಅಡ್ಡಿಯಾಗ್ತಾ ಇರುವ ಕಾಡು ಕಡಿದು ಲೈನನ್ನು ಸ್ವಚ್ಛ ಮಾಡಿಕೊಡಲಾಯಿತು. ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ಘಟಕ ಮೂರ್ನಾಡಿನಿಂದ ಬಲಮುರಿ ಪೈಸಾರಿಗೆ ತೆರಳುವ ವಿದ್ಯುತ್ ಸಂಪರ್ಕ ಲೈನ್ ಕಾವೇರಿ ನದಿಯ ಪಕ್ಕದಲ್ಲಿದ್ದು ರಸ್ತೆಯ ಬದಿಯಲ್ಲಿ ಹಾದು ಹೋಗಿದ್ದರಿಂದ ಬಿದಿರಿನ ಮೆಳೆಗಳು, ಮರ ಗಿಡ ಬಳ್ಳಿಗಳು ಹಬ್ಬಿಕೊಂಡಿದ್ದು ಅಪಾಯದ ಅಂಚಿನಲ್ಲಿತ್ತು. ಇಲಾಖೆಯ ಲೈನ್ಮನ್ಗಳಾದ ಕಿಶೋರ್ ಮತ್ತು ಜೀವನ್ ಅವರ ಮುಂದಾಳತ್ವದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾಡು ಗಿಡ ಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಲಾಯಿತು. ಪಾರಾಣೆ ಗ್ರಾಮ ಪಂಚಾಯತ್ನ ಪಿಡಿಒ ಬಿದ್ದಪ್ಪ ಎನ್ ಮತ್ತು ಸಿಬ್ಬಂದಿ ಹೈದರ ಎನ್ಎಂ ಅವರು ಭೇಟಿ ನೀಡಿದ್ದು, ಬಲಮುರಿಯಿಂದ ನಾಪೋಕ್ಲು ಪಾರಾಣೆಗೆ ತೆರಳುವ ರಸ್ತೆ ಉದ್ದಕ್ಕೂ ಕಾಡು ಬೆಳೆದು ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರುವುದರಿಂದ ಕಾಡು ಕಡಿದು ಸ್ವಚ್ಛ ಮಾಡಬೇಕೆಂದು ಗ್ರಾಮಸ್ಥರಿಂದ ಮನವಿ ಮಾಡಲಾಯಿತು. ರಸ್ತೆಯ ಎರಡೂ ಬದಿಗಳಲ್ಲಿ ಪ್ಲಾಸ್ಟಿಕ್, ಗಾಜು ಮತ್ತಿತರ ತ್ಯಾಜ್ಯಗಳನ್ನು ಎಸಿತಾ ಇದ್ದು ನದಿ ಮಲಿನ ಆಗುವುದರ ಜೊತೆಗೆ ಗ್ರಾಮದ ಸೌಂದರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ರಸ್ತೆ ಉದ್ದಕ್ಕೂ ಎಚ್ಚರಿಕೆಯ ನಾಮಫಲಕ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು.